ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಯಾವಾಗ ಹೊರಗೆ ಬರ್ತಾರೆ? ಆದಷ್ಟು ಬೇಗ ಬಿಡುಗಡೆಯಾಗ್ತಾರಾ? ಈ ಪ್ರಶ್ನೆ ಸದ್ಯ ಕುತೂಹಲಕ್ಕೆ ಕಾರಣವಾಗ್ತದೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಜೈಲಿನಿಂದ ದರ್ಶನ್ ಬಿಡುಗಡೆಯಾಗಿ ಮತ್ತೆ ಅಭಿಮಾನಿಗಳನ್ನ ಸೇರೋದು ಯಾವಾಗ? ದರ್ಶನ್ ಬಿಡುಗಡೆಗೆ ವರ ಕೊಟ್ರಂತೆ ದೇವರು. ಪೂಜಾರಿ ವರ ಕೇಳ್ತಾ ಇದ್ದಂತೆ ಕೆಳಗೆ ಬಿದ್ದಿದೆ ದೇವರ ಮೇಲಿದ್ದ ಹೂವಿನ ಹಾರ. ದೇವರ ಮೇಲಿನ ಹಾರ ಕೆಳಗೆ ಬೀಳುವಂತಹ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದ್ದು ಅಭಿಮಾನಿಗಳಲ್ಲಿ ಸಂತಸಕ್ಕೂ ಕೂಡ ಕಾರಣವಾಗ್ತಾ ಇದೆ. ಜೈಲಿನಿಂದ ದರ್ಶನ್ ಆದಷ್ಟು ಬೇಗ ಬಿಡುಗಡೆಯಾಗ್ತಾರ ಅನ್ನೋ ಪ್ರಶ್ನೆ ಸದ್ಯ ಸಹಜವಾಗಿ ಇಂತಹ ಚಿತ್ರಣಗಳನ್ನ ಗಮನಿಸಿದಾಗ ಕಾಡುತ್ತೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ದೇವಸ್ಥಾನಗಳಲ್ಲಿ ಕೇಳ್ತಾರೆ, ಇಂಥ ಕೆಲ್ಸಕ್ಕಾಗುತ್ತಾ, ಆದ್ರೆ ಬಲ್ಗಡೆ ಹೂ ಕೊಡು ಎಡಗಡೆ ಹೂ ಕೊಡು ಅಂತ. ಹಂಗೆ ಯಾರೋ ಕೇಳಿದರೆ ಹೂ ಬಿದ್ದಿದೆ. ವಿಷಯನ ನಿನ್ನ ಹತ್ರ ಕೇಳಬೇಕು ಗೊತ್ತಿಲ್ಲ. ಒಬ್ಬ ಕಲಾವಿದ, ಒಬ್ಬರು ಕಲಾವಿದರು ಒಂದು ತೊಂದರೆಯಲ್ಲಿ ಸಿಗಾಕೊಂಡವ್ರೆ. ಅವರು ದರ್ಶನ್ ಅಂತ. ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು, ಮಾಡಿಲ್ದೇನೆ ಇರ್ಬೋದು. ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ, ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡೆಸ್ಕೊಡ್ತೀನಿ, ಆದಷ್ಟು ಬೇಗ ಅವ್ರಿಗೆ ಕೈಗೂಡಿಸ್ಕೊಡ್ತೀನಿ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಮಾಡಪ್ಪ. ಆಯ್ತು ಕಣಪ್ಪ, ಕಲಿಯುಗ ಪುರುಷ. ಓಕೆ, ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದರ್ಶನ್ ಅಭಿಮಾನಿಗಳಲ್ಲಿ ಖುಷಿಗೂ ಕೂಡ ಕಾರಣವಾಗ್ತಾ ಇದೆ. ವಿಷಯನ ನಿನ್ನ ಹತ್ರ ಕೇಳಬೇಕು ಗೊತ್ತಿಲ್ಲ. ಒಬ್ಬ ಕಲಾವಿದ, ಒಬ್ಬರು ಕಲಾವಿದರು ಒಂದು ತೊಂದರೆಯಲ್ಲಿ ಸಿಗಾಕೊಂಡವ್ರೆ. ಅವರು ದರ್ಶನ್ ಅಂತ. ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು, ಮಾಡಿಲ್ದೇನೆ ಇರ್ಬೋದು. ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ, ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡೆಸ್ಕೊಡ್ತೀನಿ, ಆದಷ್ಟು ಬೇಗ ಅವ್ರಿಗೆ ಕೈಗೂಡಿಸ್ಕೊಡ್ತೀನಿ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಮಾಡಪ್ಪ. ಆಯ್ತು ಕಣಪ್ಪ, ಕಲಿಯುಗ ಪುರುಷ ನೀನು ಅಪ್ನೆ ಕೊಟ್ಟಿದ್ದೆ ಅಂದ್ರೆ ಆದಷ್ಟು ಬೇಗ. ಓಕೆ, ಇದು ಮೂಢ ನಂಬಿಕೆಯೋ ಮತ್ತೊಂದೋ ಮಗದೊಂದೋ ಸಂಪ್ರದಾಯವೋ ಗೊತ್ತಿಲ್ಲ. ಒಟ್ಟು ಹಳ್ಳಿಗಳ ಕಡೆ ಆಚರಣೆಯಲ್ಲಿರುವಂಥದ್ದಂತೂ ನಿಜ. ಹೀಗೆ ಯಾರು ಕೇಳಿದ್ದಾರೆ, ಹೂ ಬಿದ್ದಿದೆ, ಅವ್ರಿಗೆ ಖುಷಿ ಕೊಟ್ಟಿದೆ ಈ ವಿಚಾರ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಇದು ಮೂಢನಂಬಿಕೆಯ ಅಥವಾ ಇನ್ನೂ ಕೂಡ ಹಲವು ಹಳ್ಳಿಗಳಲ್ಲಿ ಇಂಥ ಸಂಪ್ರದಾಯ ಆಚರಣೆಯಲ್ಲಿರೋದು ನಿಜ. ಒಟ್ಟಾರೆ ಈ ಘಟನೆ ಅಥವಾ ಈ ವಿಡಿಯೋ ದರ್ಶನ್ ಅಭಿಮಾನಿಗಳಲ್ಲಿ ಖುಷಿಗಂತೂ ಕಾರಣ ಆಗಿದೆ ಅಲ್ವಾ? ವಿದ್ಯಾ, ಖಂಡಿತವಾಗನು ಈ ವಿಡಿಯೋ ದರ್ಶನ್ ಅಭಿಮಾನಿಗಳಿಗೆ ಖುಷಿಯನ್ನು ಕೊಟ್ಟಿದೆ. ತಮ್ಮ ನೆಚ್ಚಿನ ಹೀರೋ ಬೇಗ ಹೊರಗಡೆ ಬರ್ತಾರೆ ಅಂತೇಳಿ ಈ ವಿಡಿಯೋನ ನೋಡಿದಾದ್ಮೇಲೆ ಒಂದಷ್ಟು ಜನ ಸಂತಸವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಹಳ್ಳಿಯೊಂದರ ವೀರಭದ್ರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅಭಿಮಾನಿಯೊಬ್ಬರು ಪೂಜಾರಿಯನ್ನು ಕೇಳ್ಕೊಳ್ತಾರಂತೆ. ಈ ರೀತಿ ನಮ್ಮ ಹೀರೋ ಈ ಒಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಸಮಸ್ಯೆಗಳನ್ನು ಬದಿಗೊದ್ದು ಹೊರಗಡೆ ಮತ್ತೆ ಬಂದು ಅಭಿಮಾನಿಗಳ ಜೊತೆ ಸೇರ್ತಾರ. ಸೇರಾಗಿದ್ರೆ ಹೊರ ಕೊಡಪ್ಪ ದೇವರು ಅಂತೇಳಿ ದೇವರನ್ನ ಬೇಡ್ಕೊಳ್ತಾರೆ. ಆಗ ದೇವರ ಮೇಲಿದ್ದ ಹೂವು ಕೆಳಗಡೆ ಬೀಳುತ್ತೆ. ಈ ರೀತಿಯಾದಂಥ ಆಶೀರ್ವಾದವನ್ನ ಮಾಡಿರುವಂಥದ್ದು. ಈಗಾಗಲೇ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಅವರ ಪರ ನಿಲ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ. ಇದರ ಮಧ್ಯೆ ಅಭಿಮಾನಿಗಳು ನಮ್ಮ ಹೀರೋ ಏನು ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ವರ್ತನೆ ಮಾಡ್ತಾ ಇರುವಂಥದ್ದು. ದೇವರನ್ನು ಕೂಡ ಮೊರೆ ಹೋಗ್ತಾ ಇದ್ದಾರೆ. ದೇವರುಗಳಿಗೆ ಪೂಜೆಯನ್ನು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನೋಡೋದಾದ್ರೆ ಒಂದು ರೀತಿಯ ಪವರ್ಫುಲ್ ದೇವರು ಅಂತ ಹೇಳಲಾಗ್ತಾ ಇದೆ. ಆ ರೀತಿ ಅಂತ ಸಿಕ್ಕಾಪಟ್ಟೆ ವಿಡಿಯೋ ವೈರಲ್ ಆಗ್ತಾ ಇದೆ. ನಮ್ಮ ಬಾಸು ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳಿಂದ
ಪಾರಾಗಿ ಹೊರಗಡೆ ಬಂದು ಮತ್ತೆ ಅಭಿಮಾನಿಗಳನ್ನ ಸೇರ್ಕೊಳ್ತಾರೆ, ಮತ್ತೆ ಸಿನಿಮಾವನ್ನ ಮಾಡ್ತಾರೆ ಎನ್ನುವಂಥದ್ದು ಈ ವಿಡಿಯೋ ನೋಡಿದಾದ್ಮೇಲೆ ದರ್ಶನ್ ಅಭಿಮಾನಿಗಳಿಗೆ ನಿಜಕ್ಕೂ ಸಂತಸ ಆಗ್ತಾ ಇದೆ. ಈ ದೇವರು ಈ ರೀತಿಯಾದಂಥ ಆಶೀರ್ವಾದವನ್ನ ಮಾಡಿರುವಂಥದ್ದು. ದರ್ಶನ್ ಈಗ ಏನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಆ ಸಮಸ್ಯೆಗಳಿಂದ ಪಾರಾಗಿ ಮತ್ತೆ ಅಭಿಮಾನಿಗಳನ್ನ ಸೇರ್ತಾರೆ ಅಂತೇಳಿ ಈ ವಿಡಿಯೋ ಮೂಲಕ ಅಭಿಮಾನಿಗಳು ವೈರಲ್ ಮಾಡ್ತಾ ಇದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮನ್ನ ಡೀಟೇಲ್ಸ್ಗೆ. ಸೊ ಇದೀಗ ದೇವ್ರ ಹತ್ರ ಕೇಳ್ಕೊಂಡಿದ್ದಾರೆ